ಬುರ್ಡೆ ಗ್ಯಾಂಗ್ ರಹಸ್ಯ ಬಗದಷ್ಟು ಬಯಲಾಗ್ತಿದೆ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡ್ತಿದ್ದಾರೆ. ಉಜಿರೆಯ ನಿವಾಸದಲ್ಲಿ ಮನೆಯ ಮೂಲೆ ಮೂಲೆಯಲ್ಲೂ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಶಾಕಿಂಗ್ ವಿಷಯ ಅಂದ್ರೆ ತಲಾಶ್ ವೇಳೆ ತಿಮ್ಮರೊಡ್ಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಅಧಿಕಾರಿಗಳು ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಸೂತ್ರಧಾರಿಗಳ ಬಳಿ ತನ್ನ ಮೊಬೈಲ್ ಇರುವುದಾಗಿ ಚಿನ್ನಯ್ಯ ಹೇಳಿದ್ದ. ವಿಚಾರಣೆ ಆರಂಭದಲ್ಲಿ ತನ್ನ ಬಳಿ ಮೊಬೈಲ್ ಇಲ್ಲ ಅಂತ ಕೂಡ ಹೇಳಿದ್ದ. ಅಧಿಕಾರಿಗಳ ಗ್ರಿಲ್ ಬಳಿಕ ಬುರ್ಡೆ ಗ್ಯಾಂಗ್ ಬಳಿ ಇರುವುದಾಗಿ ಹೇಳಿದ್ದ. ವಕೀಲರನ್ನು ಬಿಟ್ಟು ಬೇರೆ ಯಾರ ಬಳಿಯೂ ಮಾತನಾಡಲು ಬಿಡುತ್ತಿರಲಿಲ್ಲ ಅಂತ ಹೇಳಿದ್ದ. ಈಗ ಆತ ಹೇಳಿದಂತೆ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ. ಜೊತೆಗೆ ಚಿನ್ನಯ್ಯನ ಬಟ್ಟೆಗಳು ಪತ್ತೆಯಾದ್ದು ವಶಕ್ಕೆ ಪಡೆಯಲಾಗಿದೆ. ಇನ್ನು ಬುರ್ಡೆ ಹಿಡಿದು ಕೋರ್ಟ್ ಪೊಲೀಸರ ಎದುರು ಚಿನ್ನಯ್ಯ ಬರುವುದಕ್ಕೂ ಮುಂಚೆಯೇ ತಿಮ್ಮರೊಡ್ಡಿ ಮನೆಯಲ್ಲಿ ಸಂದರ್ಶನಗಳನ್ನ ಕೊಟ್ಟಿದ್ದಾನೆ. 2020ರಿಂದ 2025ರವರೆಗೆ ಹಲವು ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟಿದ್ದಾನೆ. ಚಿನ್ನಯ್ಯನಿಗಾಗಿಯೇ ಒಂದು ಕೋಣೆಯನ್ನ ತಿಮ್ಮರೊಡ್ಡಿ ಮನೆಯಲ್ಲಿ ಮೀಸಲಿಡಲಾಗಿತ್ತಂತೆ. ಇನ್ನು ತಿಮ್ಮರೊಡ್ಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಚಿನ್ನಯ್ಯನ ಚಲನವಲನಗಳ ಬಗ್ಗೆ ಎಸ್ಐಟಿ ಗಮನವಿಟ್ಟಿದೆ. ತಿಮ್ಮರೊಡ್ಡಿ ಮನೆಯಲ್ಲಿದ್ದಾಗ ಚಿನ್ನಯ್ಯನ ಭೇಟಿಗೆ ಯಾರೆಲ್ಲ ಬರ್ತಿದ್ರು ಅನ್ನೋ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.